ತಮಿಳು ಹಾಗೂ ತೆಲುಗು ಚಿತ್ರಗಳಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ನೀಡಿರುವ ನಟಿ ಹನ್ಸಿಕಾ ಮೊಟ್ವಾನಿ ದಕ್ಷಿಣ ಭಾರತದ ಟಾಪ್ ನಟಿಯರಲ್ಲಿ ಒಬ್ಬರು. ತಮ್ಮ ಬ್ಯೂಟಿ ಮೂಲಕವೇ ಅಭಿಮಾನಿಗಳ ಹೃದಯ ಕದ್ದಿರುವ ಈ ಚೆಲುವೆ ಕನ್ನಡದಲ್ಲಿ ದಿವಂಗತ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆಗೆ ಬಿಂದಾಸ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಕಾಲಿವುಡ್ ನಟಿ ಹನ್ಸಿಕಾ ಮೊಟ್ವಾನಿ ತಮ್ಮ ಡಯಟ್ ಸೀಕ್ರೆಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಕೇವಲ 15 ವರ್ಷದವಳಾಗಿದ್ದಾಗ ತೆಲುಗು ಚಿತ್ರ ದೇಶ ಮುದುರು ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ ಹನ್ಸಿಕಾ ಪ್ರೋಟೀನ್, ತರಕಾರಿಗಳು, ಹಣ್ಣುಗಳು, ಕಡಿಮೆ ಸಕ್ಕರೆ, ಹೆಚ್ಚಾಗಿ ನೀರು, ವ್ಯಾಯಾಮ, ಸರಿಯಾದ ಸಮಯಕ್ಕೆ ಊಟ ಸೇರಿದಂತೆ ಅನೇಕ ಟಿಪ್ಸ್ ಫಾಲೋ ಮಾಡ್ತಾರಂತೆ. ಹನ್ಸಿಕಾ ಮೊಟ್ವಾನಿ ದಕ್ಷಿಣದ ಜನಪ್ರಿಯ ಮತ್ತು ಮನಮೋಹಕ ನಟಿ. ಮುಗ್ಧ ನಗುವಿನಿಂದಲೇ ಎಲ್ಲರನ್ನ ಸೆಳೆದ ಹನ್ಸಿಕಾ ಕುರಿತಾದ ಶಾಕಿಂಗ್ ಮಾಹಿತಿಯೊಂದು ಸಖತ್ ಸದ್ದು ಮಾಡ್ತಾ ಇದೆ. ಕಿರುತೆರೆಯಿಂದ ಹಿಡಿದು ಬಾಲಿವುಡ್, ಟಾಲಿವುಡ್ ವರೆಗೂ ನಟಿ ಹನ್ಸಿಕಾ ಛಾಪು ಮೂಡಿಸಿದ್ದಾರೆ. ಹನ್ಸಿಕಾ ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ಸಾಕಷ್ಟು ಚರ್ಚೆಗಳಾಗಿವೆ. ಕೆಲವೊಮ್ಮೆ ಹಾರ್ಮೋನ್ ಇಂಜೆಕ್ಷನ್ನಿಂದಾಗಿ, ಕೆಲವೊಮ್ಮೆ MMS ಲೀಕ್ನಿಂದಾಗಿ ಹನ್ಸಿಕಾ ಸುದ್ದಿಯಲ್ಲಿದ್ದರು. ಹನ್ಸಿಕಾ ಬಾಲನಟಿಯಾಗಿ ಕಿರುತೆರೆಗೆ ಕಾಲಿಟ್ರು. ಅವರು 2000ನೇ ಇಸ್ವಿಯಲ್ಲಿ ಶಕಲಕ ಬೂಮ್ ಬೂಮ್ನಲ್ಲಿ ಕಾಣಿಸ್ಕೊಂಡ್ರು. ನಂತರ ಅವರು ಏಕ್ತಾ ಕಪೂರ್ ಅವರ ಜನಪ್ರಿಯ ಧಾರಾವಾಹಿ ಕ್ಯೂಂಕಿ ಸಾಸ್ ಭಿ ಕಭಿ ಬಹುತಿನಲ್ಲಿ ಕಾಣಿಸ್ಕೊಂಡ್ರು. 2003ರಲ್ಲಿ ಹನ್ಸಿಕಾ ಮೊಟ್ವಾನಿ ಹೃತಿಕ್ ರೋಷನ್ ಮತ್ತು ಪ್ರೀತಿ ಜಿಂಟಾ ಅವರ ಕೋಯಿ ಮಿಲ್ ಗಯಾದಲ್ಲಿ ಕಾಣಿಸ್ಕೊಂಡ್ರು. ಇದಾದ ಬಳಿಕ ಹನ್ಸಿಕಾ ಕುಟುಂಬ ಸಮೇತ ವಿದೇಶಕ್ಕೆ ತೆರಳಿದ್ರು. 2007ರಲ್ಲಿ ತೆಲುಗು ಚಿತ್ರ ದೇಶ ಮುದುರು ಮೂಲಕ 4 ವರ್ಷಗಳ ನಂತರ ತೆರೆಗೆ ಮರಳಿ ಎಲ್ಲರನ್ನ ಅಚ್ಚರಿಗೊಳಿಸಿದ್ರು. ಆ ವೇಳೆ ಹನ್ಸಿಕಾ ತಾಯಿ ಹಾರ್ಮೋನ್ ಇಂಜೆಕ್ಷನ್ ನೀಡಿದ್ರು ಎಂಬ ಆರೋಪ ಕೇಳಿಬಂದಿತ್ತು. ಹನ್ಸಿಕಾ ಮೊಟ್ವಾನಿಯವರು ತಮ್ಮ ಗೆಳೆಯ ಸೊಹೈಲ್ ಕಥೂರಿಯಾ ಅವರೊಂದಿಗೆ ಡಿಸೆಂಬರ್ 4, 2022ರಂದು ಜೈಪುರದ ಮುಂಡೋಟಾ ಪೋರ್ಟ್ನಲ್ಲಿ ವಿವಾಹವಾದರು. ವಾಸ್ತವವಾಗಿ ಸೊಹೈಲ್ ಕಥೂರಿಯಾ ಅವರು 2006ರಲ್ಲಿ ಹನ್ಸಿಕಾ ಅವರ ಸ್ನೇಹಿತೆ ರಿಂಕಿ ಬಜಾಜ್ ಅವರೊಂದಿಗೆ ಗೋವಾದಲ್ಲಿ ಮದುವೆಯಾಗಿದ್ರು. ಅವರ ಮದುವೆಯಲ್ಲಿ ಹನ್ಸಿಕಾ ಕೂಡ ಪಾಲ್ಗೊಂಡಿದ್ರು. ಬಳಿಕ ಅವರ ವಿಚ್ಛೇದನದ ನಂತರ ಹನ್ಸಿಕಾ ಸೊಹೈಲ್ ಜೊತೆ ಸಪ್ತಪದಿ ತುಳಿದ್ರು. ಇದರಿಂದಾಗಿ ಮನೆ ಒಡೆದಿದ್ದಾರೆ ಎನ್ನುವ ಟ್ಯಾಗ್ ಕೂಡ ಈಕೆಗೆ ಸಿಕ್ಕಿತ್ತು. ಇದಲ್ಲದೆ MMS ಲೀಕ್ ವಿವಾದದಲ್ಲೂ ಆಕೆ ಸಿಲುಕಿಕೊಂಡಿದ್ಲು. 2015ರಲ್ಲಿ ಹುಡುಗಿಯೊಬ್ಬಳು ಸ್ನಾನ ಮಾಡ್ತಾ ಇರುವ MMS ವಿಡಿಯೋ ಅಂತರ್ಜಾಲದಲ್ಲಿ ವೈರಲ್ ಆಗಿತ್ತು. ವಿಡಿಯೋ ಹನ್ಸಿಕಾ ಅವರದ್ದು ಅಂತ ಹೇಳಲಾಗಿತ್ತು. ಆದರೆ ನಂತರ ಸ್ವತಃ ಅವರೇ ವಿಡಿಯೋ ಮಾಡುವ ಮೂಲಕ ಸ್ಪಷ್ಟನೆ ನೀಡಿದ್ದು ಅದು ನಾನಲ್ಲ, ಬೇರೆ ಯಾರದ್ದು ಎಂದಿದ್ರು. ಇನ್ನು ಹನ್ಸಿಕಾ ಎನ್ನುವುದು ಇಂದು ಸೌತ್ ಚಿತ್ರರಂಗದಲ್ಲಿ ದೊಡ್ಡ ಹೆಸರು. ಅವರು ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಭಾಷೆಗಳಲ್ಲಿ 60ಕ್ಕೂ ಹೆಚ್ಚು ಚಿತ್ರಗಳನ್ನು ಮಾಡಿದ್ದಾರೆ.